ಮದುವೆಯಾದ ನಂತರ ಅನೇಕ ಮಹಿಳೆಯರು ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನ ನಿಭಾಯಿಸಲು ಮನೆಯಲ್ಲೇ ಉಳಿದು ಬಿಡ್ತಾರೆ. ಮನೆಯ ಕೆಲಸಗಳೆಲ್ಲ ಮುಗಿದ ಬಳಿಕ ಒಂದಷ್ಟು ಸಮಯವನ್ನ ಉಳಿಸಿಕೊಂಡು ಯಾವುದಾದ್ರೂ ಕೆಲಸ ಮಾಡಿ ಆದಾಯ ಗಳಿಸಬೇಕು, ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಹಲವು ಗೃಹಿಣಿಯರ ಕನಸು. ಅಂತಹ ಗೃಹಿಣಿಯರಿಗಾಗಿ ನಾವಿಲ್ಲಿ ಮನೆಯಲ್ಲಿದ್ದುಕೊಂಡೇ ಹಣ ಗಳಿಸಲು ಒಂದಷ್ಟು ಐಡಿಯಾಗಳನ್ನ ಕೊಡ್ತಿದ್ದೀವಿ. ಅದ್ಯಾವ ಐಡಿಯಾ ಅನ್ನೋ ಕುತೂಹಲ ಇದೆಯಾ? ಹಾಗಾದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ರುಚಿ ರುಚಿಯಾದ ಅಡುಗೆ ಮಾಡ್ತೀರಾ? ಹಾಗಾದ್ರೆ ಕೇಟರಿಂಗ್ ಸರ್ವಿಸ್ ನಲ್ಲಿದೆ ಇನ್ಕಮ್. ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಕೆಲಸದ ಜಂಜಾಟದ ನಡುವೆ ಮನೆಗಳಲ್ಲೇ ಅಡುಗೆ ಮಾಡಿ ತಿನ್ನುವವರ ಸಂಖ್ಯೆ ಬಹುತೇಕ ಕಡಿಮೆ. ಸಮಯದ ಅಭಾವ ಒಂದೆಡೆ ಆದ್ರೆ ಕೆಲಸ ಮುಗಿಸ್ ಬಂದು ಅಡುಗೆ ಮಾಡೋಷ್ಟು ಪೇಷನ್ಸ್ ಅನೇಕರಲ್ಲಿ ಇರೋದಿಲ್ಲ. ಎಲ್ಲೋ ಬೆರಳೆಣಿಕೆಯಷ್ಟು ಜನ ಮಾತ್ರ ಮನೆಯಲ್ಲೇ ಶುಚಿ ರುಚಿಯಾದ ಅಡುಗೆ ಮಾಡಿ ತಿಂತಾರೆ. ಇನ್ನುಳಿದಂತೆ ಹೆಚ್ಚಿನವರು ಹೋಟೆಲ್ ಅಥವಾ ಕೇಟರಿಂಗ್ ಸರ್ವಿಸ್ ನತ್ತ ಮುಖ ಮಾಡ್ತಾರೆ. ಹಾಗಾಗಿ ಬೆಂಗಳೂರಿನಂತ ಮಹಾನಗರಗಳಲ್ಲಿ ಗೃಹಿಣಿಯರು ಕೇಟರಿಂಗ್ ಸರ್ವಿಸ್ ಗಳನ್ನ ಪ್ರಾರಂಭಿಸಿ ಅದರಿಂದ ಲಾಭ ಮಾಡ್ಕೋಬಹುದು. ಬರ್ತ್ಡೇ ಪಾರ್ಟಿಗಳು, ಮನೆಯ ಪೂಜೆಗಳು, ನಾಮಕರಣ, ಸೀಮಂತ ಹೀಗೆ ಹಲವು ವಿಶೇಷ ಕಾರ್ಯಕ್ರಮಗಳಿಗೆ ಹೋಮ್ ಮೇಡ್ ಫುಡ್ ಗಳನ್ನ ಮಾಡಿಕೊಟ್ಟು ಆದಾಯ ಗಳಿಸ್ಕೋಬಹುದು. ವರ್ಚುವಲ್ ಅಸಿಸ್ಟೆಂಟ್, ಡೇಟಾ ಎಂಟ್ರಿ ಕೆಲಸಗಳು. ಸಾಮಾನ್ಯವಾಗಿ ಇಂದಿನ ಸಾಕಷ್ಟು ಮಹಿಳೆಯರಿಗೆ ಕಂಪ್ಯೂಟರ್ ಕುರಿತ ಬೇಸಿಕ್ ನಾಲೆಜ್ ಇದ್ದೇ ಇರುತ್ತೆ. ಇಂಥವರು ವರ್ಚುವಲ್ ಅಸಿಸ್ಟೆಂಟ್ ಆಗಿ ಮನೆಯಲ್ಲೇ ಕುಳಿತು ಕೆಲಸ ಮಾಡಬಹುದು. ಅದಲ್ಲದೆ ಗೃಹಿಣಿಯರಿಗೆ ಆದಾಯ ಗಳಿಸಲು ಇರುವ ಅತ್ಯಂತ ಸರಳ ಮಾರ್ಗಗಳಲ್ಲಿ ಇದು ಒಂದು. ಮನೆಯಲ್ಲಿದ್ದುಕೊಂಡೇ ಲ್ಯಾಪ್ಟಾಪ್ ನಲ್ಲಿ ಅಪಾಯಿಂಟ್ಮೆಂಟ್ ಗಳನ್ನ ರೆಡಿ ಮಾಡೋದು, ಇಮೇಲ್ಗಳು, ಟ್ರಾವೆಲ್ ಪ್ಲಾನಿಂಗ್ ಗಳನ್ನ ಮಾಡೋ ಮೂಲಕ ಆದಾಯ ಗಳಿಸ್ಕೋಬಹುದು. ಇದ್ರ ಜೊತೆಗೆ ಡೇಟಾ ಎಂಟ್ರಿ ಕೆಲಸವನ್ನು ಕೂಡ ಮಾಡಬಹುದು. ಫ್ರೀಲಾನ್ಸ್ ಬರವಣಿಗೆ. ಹಿಂದೆಲ್ಲ ಪುಸ್ತಕ ಓದೋದು ಗೃಹಿಣಿಯರ ನೆಚ್ಚಿನ ಹವ್ಯಾಸವಾಗಿತ್ತು. ಆಗೆಲ್ಲ ಈ ಟಿವಿ ಸೀರಿಯಲ್ಗಳು, ಸೋಷಿಯಲ್ ಮೀಡಿಯಾಗಳ ಹಾವಳಿ ಇರಲಿಲ್ಲ. ಬೆಳಗಿನ ಎಲ್ಲಾ ಕೆಲಸಗಳನ್ನ ಮುಗಿಸಿ ಕೂರುವ ಗೃಹಿಣಿಯರಿಗೆ ಕತೆ, ಕಾದಂಬರಿ, ಪುಸ್ತಕಗಳು ನೆಚ್ಚಿನ ಪಾರ್ಟ್ನರ್ಗಳಾಗಿದ್ವು. ಈಗಲೂ ಹಲವು ಗೃಹಿಣಿಯರು ಪುಸ್ತಕ ಓದೋದನ್ನ, ಬರೆಯೋದನ್ನ ನೆಚ್ಚಿನ ಹವ್ಯಾಸವಾಗಿಸಿಕೊಂಡಿದ್ದಾರೆ. ಹೀಗೆ ಬರೆಯುವ, ಓದುವ ಹವ್ಯಾಸವನ್ನ ಹೊಂದಿರುವ ಗೃಹಿಣಿಯರು ವೆಬ್ಸೈಟ್, ದಿನಪತ್ರಿಕೆಗಳಲ್ಲಿನ ವಿಶೇಷ ಕಾಲಂಗಳಿಗೆ, ಮ್ಯಾಗಝಿನ್ಗಳಿಗೆ ಸಣ್ಣ ಕಥೆಗಳನ್ನ ಬರೆದು ಆದಾಯ ಗಳಿಸ್ಕೋಬಹುದು. ಹ್ಯಾಂಡ್ ಮೇಡ್ ವಸ್ತುಗಳನ್ನ ತಯಾರಿಸಿ. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಹ್ಯಾಂಡ್ ಮೇಡ್ ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ. ಹ್ಯಾಂಡ್ ಮೇಡ್ ಆಭರಣಗಳು, ಮನೆಯ ಅಲಂಕಾರಿಕ ವಸ್ತುಗಳು, ವಿವಿಧ ಆಕಾರಗಳಲ್ಲಿ ವಿವಿಧ ಫ್ರೇಗ್ರೆನ್ಸ್ ಗಳನ್ನ ಒಳಗೊಂಡಿರೋ ಮೇಣದ ಬತ್ತಿಗಳು, ಪೇಂಟಿಂಗ್ ಫೋಟೋಗಳು ಹೀಗೆ ಮನೆಯಲ್ಲೇ ಕುಳಿತು ವಸ್ತುಗಳನ್ನ ತಯಾರಿಸಿ ಅವುಗಳನ್ನ ಮೀಶೋ, ಫ್ಲಿಪ್ಕಾರ್ಟ್, ಅಮೆಜಾನ್ ಮೂಲಕ ಕಸ್ಟಮರ್ಸ್ ಗಳಿಗೆ ತಲುಪಿಸಬಹುದು. ಹ್ಯಾಂಡ್ ಮೇಡ್ ಗಿಫ್ಟ್ ಬಾಕ್ಸ್ಗಳು, ಕೀ ಬಂಚ್ಗಳು ಇವೆಲ್ಲದರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಡ್ರೀಮ್ ಕ್ಯಾಚರ್ ಗಳನ್ನ ಜನ ತುಂಬಾ ಇಷ್ಟಪಡ್ತಾರೆ. ಕಾರ್ಗಳಲ್ಲಿ, ಮನೆಗಳಲ್ಲಿ ಡ್ರೀಮ್ ಕ್ಯಾಚರ್ ಗಳನ್ನ ಬಳಸುವವರ ಸಂಖ್ಯೆ ಹೆಚ್ಚಾಗಿದೆ. ಹೊಸ ಹೊಸ ರೀತಿಯಲ್ಲಿ, ಹೊಸ ಹೊಸ ವಿನ್ಯಾಸಗಳಲ್ಲಿ ಗ್ರಾಹಕರಿಗೆ ಇಷ್ಟವಾಗುವಂತೆ ಡ್ರೀಮ್ ಕ್ಯಾಚರ್ ಗಳನ್ನ ತಯಾರಿಸಿ ಮಾರಾಟ ಮಾಡಿ ಇದರಿಂದಲೂ ಕೂಡ ಆದಾಯ ಗಳಿಸ್ಕೋಬಹುದು. ಹವ್ಯಾಸಕ್ಕೆ ತಕ್ಕಂತೆ ನಿಮ್ಮದೇ ಸ್ವಂತ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭಿಸಿ. ನೀವು ಮಾಡೋ ಅಡುಗೆಯ ರೆಸಿಪಿಯನ್ನು ಅಥವಾ ನಿಮ್ಮ ಮನೆಯ ಗಾರ್ಡನಿಂಗ್ ಇರಬಹುದು, ನೀವು ಮಾಡೋ ಕ್ರಾಫ್ಟ್ ಗಳನ್ನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬ್ ನಲ್ಲಿ ಪೋಸ್ಟ್ ಮಾಡಿ. ಇದ್ರ ಜೊತೆಗೆ ನೀವು ಪುಸ್ತಕ ಪ್ರಿಯರಾಗಿದ್ರೆ ನೀವು ಓದಿರೋ ಪುಸ್ತಕಗಳ ರಿವ್ಯೂ ಕೂಡ ಮಾಡಿ. ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೆ ಮನೆಮದ್ದು ಗೊತ್ತಿದ್ರೆ ಅದರ ಬಗ್ಗೆ ವಿಡಿಯೋ ಮಾಡಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ನಿಂದಲೂ ಹಣ ಗಳಿಸಬಹುದು. ಕಂಟೆಂಟ್ ಟ್ರಾನ್ಸ್ಲೇಟರ್ ಆಗಿ ಕೆಲಸ ಮಾಡಿ. ಇನ್ನು ಭಾಷೆಯ ಮೇಲೆ ನಿಮ್ಗೆ ಹಿಡಿತವಿದ್ರೆ, ನೀವು ಬಹುಭಾಷಾ ಕೌಶಲ್ಯವನ್ನ ಹೊಂದಿದವರಾದ್ರೆ ಕೆಲವೊಂದು ಆಪ್ಗಳಲ್ಲಿ ಡಾಕ್ಯುಮೆಂಟ್ ಅಥವಾ ಆಡಿಯೋ ರೂಪದಲ್ಲಿರುವ ಮಾಹಿತಿಯನ್ನ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡಬಹುದು. ಪದಗಳಿಗೆ ಇಂತಿಷ್ಟು ಎನ್ನುವಂತೆ ಹಣವನ್ನ ಪಡಿಬಹುದು. ಇದಕ್ಕೆ ದಿನವಿಡೀ ಕೆಲಸ ಮಾಡಬೇಕು ಅಂತೇನೂ ಇಲ್ಲ. ನಿಮ್ಮ ಬಿಡುವಿನ ಸಮಯದಲ್ಲಿ ಈ ಕೆಲಸಗಳನ್ನ ಆರಾಮವಾಗಿ ಮಾಡ್ಕೋಬಹುದು. ಟ್ಯೂಷನ್ ಮಾಡಿ. ನಿಮ್ಮನೆಯ ಅಕ್ಕಪಕ್ಕದಲ್ಲಿನ ಮಕ್ಕಳಿಗೆ ಸಂಜೆ 1 ಅಥವಾ 2 ಗಂಟೆ ಮನೆಯಲ್ಲೋ ಅಥವಾ ಆನ್ಲೈನ್ ನಲ್ಲೋ ಟ್ಯೂಷನ್ ಮಾಡಿ. ಮಕ್ಕಳಿಗೆ ಟ್ಯೂಷನ್ ಕೊಡುವುದರ ಜೊತೆಗೆ ನಿಮಗೂ ಒಂದಷ್ಟು ಹೊಸ ಹೊಸ ವಿಷಯಗಳನ್ನ ತಿಳ್ಕೊಂಡಂತಾಗತ್ತೆ. ಪಾಪಡ್, ಚಿಪ್ಸ್,
ಹಪ್ಪಳಗಳನ್ನ ತಯಾರಿಸಿ ಮಾರಾಟ ಮಾಡಿ. ಪಾಪಡ್, ಚಿಪ್ಸ್, ಚಕ್ಕುಲಿ, ಶೇಂಗಾ ಚಿಕ್ಕಿ ಇವೆಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಎಲ್ಲರೂ ಇಷ್ಟಪಡುವಂತ ತಿನಿಸುಗಳು. ಮನೆಯಲ್ಲೇ ಇವುಗಳನ್ನೆಲ್ಲ ತಯಾರಿಸಿ ಮಾರಾಟ ಮಾಡಬಹುದು. ಇದ್ರ ಜೊತೆಗೆ ಬರ್ತ್ಡೇ ಕೇಕ್ಗಳು, ಸಮೋಸ, ಚಿಪ್ಸ್ ಸೇರಿದಂತೆ ಇನ್ನು ಅನೇಕ ಬೇಕರಿ ಐಟಂಗಳನ್ನ ಮಾಡೋ ಮೂಲಕ ಆದಾಯ ಗಳಿಸ್ಕೋಬಹುದು. ವಾಟ್ಸ್ಆಪ್, ಇನ್ಸ್ಟಾಗ್ರಾಂಗಳನ್ನ ಬಳಸಿಕೊಂಡು ನೀವು ಮಾಡ್ತಿರುವ ಕೆಲಸಗಳು ಹೆಚ್ಚು ಜನರಿಗೆ ರೀಚ್ ಆಗುವಂತೆ ಜಾಹೀರಾತುಗಳನ್ನು ಅಥವಾ ಪಾಂಪ್ಲೆಟ್ಗಳನ್ನು ಹಂಚಿಕೆ ಮಾಡಿ. ಸೊ ಕಾಯಕವೇ ಕೈಲಾಸ. ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ್ರೆ ಕೆಲಸಕ್ಕೆ ತಕ್ಕಂತೆ ಆದಾಯವು ತಾನಾಗೆ ಬರುತ್ತೆ. ಇದನ್ನ ಬಿಟ್ಟು ನಿಮ್ಗೆ ಬೇರೆ ಯಾವ್ದಾದ್ರೂ ಐಡಿಯಾಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ಯೂಸ್ಫುಲ್ ಮಾಹಿತಿಯೊಂದಿಗೆ ಮತ್ತೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ.